ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತುಂಬಾ ಜನ ನನಗೆ ಕೇಳ್ತಾ ಇದ್ದೀರಾ ಗಿಲ್ಲಿಯವರ ಮೂವಿಯ ಹೀರೋಯಿನ್ ಅನ್ನ ಯಾಕೆ ರಿವೀಲ್ ಮಾಡ್ತಾ ಇಲ್ಲ, ಪಲಾರ್ ಸಿನಿಮಾದ ಚಿತ್ರತಂಡ ಯಾಕೆ ಗಿಲ್ಲಿಯವರ ಮೂವಿಯ ಹೀರೋಯಿನ್ ನ ರಿವೀಲ್ ಮಾಡ್ತಾ ಇಲ್ಲ, ಏನಾದ್ರೂ ಕಾರಣ ಇದೆಯಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ನಾನು ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಉತ್ತರನ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಒಂದು ಸಿನಿಮಾ ಅಂದ್ರೆ ಅದಕ್ಕೆ ಕೆಲವಷ್ಟು ಆಯ್ತಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಇವ್ರೆ. ಸರಿಯಾ? ನಮಗೀಗ ಆತರ ಇದೆ, ನಮಗ್ ತಿಳ್ಕೋಬೇಕು ಅನ್ನೋ ಆತರ ಇದೆ. ಬಟ್ ಒಂದು ರೂಲ್ಸ್ ಇರುತ್ತೆ ಆಯ್ತಾ. ಯಾವುದೇ ಸಿನಿಮಾ ಆಗ್ಲಿ ಒಂದು ರೂಲ್ಸ್ ಇರುತ್ತೆ. ಯಾಕೆ ಅಂತಂದ್ರೆ ಒಂದು ದೊಡ್ಡ ಪ್ರೊಡಕ್ಷನ್ ಕಂಪ್ನಿ, ಈಗ KVN ಪ್ರೊಡಕ್ಷನ್ ಎಷ್ಟು ದೊಡ್ಡ ಪ್ರೊಡಕ್ಷನ್ ಕಂಪ್ನಿ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ. KVN ಪ್ರೊಡಕ್ಷನ್ ಅಂದ್ರೇನೆ ಅವ್ರು ತುಂಬಾನೇ ಪ್ರಿಪ್ಲ್ಯಾನ್ ಆಗಿ ಮಾಡ್ತಾರೆ ಆಯ್ತಾ. ಯಾಕೆಂದ್ರೆ ಅವ್ರ ತರ ಪ್ರಮೋಷನ್ ಗಿಮಿಕ್ ಅನ್ನ ಯಾರ ಕೈಲೂ ಮಾಡಕ್ಕಾಗಲ್ಲ. ಪ್ರಮೋಷನ್ ಗಿಮಿಕ್ ಮಾಡೋದ್ರಲ್ಲಿ KVN ಸಂಸ್ಥೆ ನಂಬರ್ 1. ಅದಕ್ಕೆ ಎಕ್ಸಾಂಪಲ್ಲು ಟಾಕ್ಸಿಕ್ ಮೂವಿಗೆ ಮಾಡಿದಂತಹ ಆ ಪ್ರಮೋಷನ್ ಗಿಮಿಕ್ಗಳಿದಾವಲ್ಲ, ಅದನ್ನ ಯಾರ ಕೈಲೂ ಮಾಡಕ್ಕಾಗಲ್ಲ. ಮಾಸ್ ಅದು. ಹಾಗೇನೆ ಗಿಲ್ಲಿಯವರ ಪಹಾರ್ ಮೂವಿಯ ಸಿನಿಮಾದ ಹೀರೋಯಿನ್ನು ಕೂಡ ತುಂಬಾನೇ ಪ್ರಮೋಟಿಂಗು ಎಲ್ಲದನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡೇನೆ ಅವ್ರು ರಿವೀಲ್ ಮಾಡೋದು. ಅಲ್ಲಿ ತನಕ ಅವ್ರು ಮಾಡಲ್ಲ. ನೀವು ವರಿನೇ ಮಾಡ್ಕೋಬೇಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರು ತುಂಬಾ ಪ್ಲಾನ್ ಇರ್ತಾರೆ. ಅವರು ತುಂಬಾ ಅಂದ್ರೆ ಸಿನಿಮಾ ಪ್ರಮೋಷನ್ ಕೂಡ ಆಗ್ಬೇಕು ಅದ್ರ ಜೊತೆಗೆ, ಆ ರೀತಿ ಅವರು ರಿವೀಲ್ ಮಾಡೋದು ಆಯ್ತಾ. ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಗಿಲ್ಲಿ ಅವರಿಗೆ ಕೋಟಿಯಷ್ಟು ಸಂಭಾವನೆ ಕೊಟ್ಟು ಸಿನಿಮಾ ಮಾಡ್ತಿದ್ದಾರೆ, ಒಂದು ಹಳ್ಳಿ ಸೊಗಡಿನ ಕತೆ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಿದ್ದಾರೆ KVN ಸಂಸ್ಥೆಯವರು ಅಂತಂದ್ರೆ, ಅವರು ಹೀರೋಯಿನ್ ಆಯ್ತಪ್ಪ ಇವರೇ ಹೀರೋಯಿನ್ ನೋಡಿ ಅಂತ ನಿಮ್ ಮುಂದೆ ತರಲ್ಲ ಅವರು ಆಯ್ತಾ. ತುಂಬಾ ಜನಕ್ಕೆ ಗೊಂದಲ ಇದೆ, ಯಾರಿರ್ಬೋದು ಗಿಲ್ಲಿ ಮೂವಿಯ ಹೀರೋಯಿನ್, ಯಾರಿರ್ಬೋದು ಪಳಾರ್ ಸಿನಿಮಾದ ಹೀರೋಯಿನ್, ಯಾರಿರ್ಬೋದು ಅಂತ ಕೆಲವಷ್ಟು ಊಹಾಪೋಹಗಳು ಕೂಡ ನಮ್ಮ ಮುಂದೆ ಓಡಾಡುದು. ಅಂದ್ರೆ ಯಾವ್ದೋ ಶ್ರೀಲೀಲಾ ಅಂದ್ರು, ಅದೇ ರೀತಿ ಇನ್ಯಾರೋ ಒಂದು ಹುಡುಗಿ ಅಂದ್ರು, ಇನ್ಯಾರೋ ಆಯ್ತಾ ಕೆಲವಷ್ಟು ಹೆಸರುಗಳು ಓಡಾಡುದು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ 99% ಕೇಳಿ ಬರ್ತಿರುವ ಒಂದೇ ಒಂದು ಹೆಸರು ಅಂದ್ರೆ ಅದು ಕಾವ್ಯ ಅವ್ರದ್ದು. ಕಾವ್ಯ ಅವರ ಹೆಸರು ಕೇಳಿ ಬರಕ್ಕೆ 3 ಕಾರಣಗಳಿದೆ. ಒಂದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ಒಂದು ಹಿಟ್ ಆದಂತಹ ಜೋಡಿ. ಯಾಕೆಂದ್ರೆ ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿ ಎಷ್ಟು ಹಿಟ್ ಆಗಿತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಆ ಪೇರ್ನ ಕನ್ನಡ ಜನತೆ ಒಪ್ಕೊಂಡಿದ್ದು, ಹಾಗಾಗಿ ಗಿಲ್ಲಿಗೆ ಕಾವ್ಯ ಅವರು ಜೋಡಿ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು. ಎರಡನೇದ್ದು ಬಂದ್ಬಿಟ್ಟು ಗಿಲ್ಲಿಯವರ ಪಕ್ಕ ಕಾವ್ಯ ಹೀರೋಯಿನ್ ಆದ್ರೆ ಗಿಲ್ಲಿಯವರ ಸಿನಿಮಾಗೆ ಒಂದು ಪ್ಲಸ್ ಆಗುತ್ತೆ. ಅಂದ್ರೆ ಒಂದು ಗಿಲ್ಲಿಯವರ ಮೂವಿ ನಿಜವಾಗೂ ಸೂಪರ್ ಹಿಟ್ ಆಗೋ ಅಂತ ಎಲ್ಲಾ ಚಾನ್ಸಸ್ಗಳು ಇದೆ ಕಾವ್ಯ ಇದ್ರೆ ಅನ್ನೋದು. ಮೂರನೇದು ಬಂದ್ಬಿಟ್ಟು ಗಿಲ್ಲಿ ಕಾವ್ಯ ಅವರ ಫ್ಯಾನ್ಸ್ ಏನಿದ್ದಾರೆ, ಫ್ಯಾನ್ಸ್ ಕೂಡ ಒಂದು ಮಹಾದಾಸೆ ಅಂತಾನೆ ಹೇಳ್ಬೋದು. ಅವರ ಒಂದು ಎಂತ ಹೇಳಿ, ಅವರು ಜೀವನ ಇಟ್ಕೊಂಡಿದ್ದಾರೆ. ಗಿಲ್ಲಿ ಕಾವ್ಯ ಒಂದು ಸಿನಿಮಾ ಮಾಡ್ಲಿ ಅಂತ ಇಡೀ ದೇವರುಗಳಿಗೆಲ್ಲ ಪ್ರೇಯರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಗಿಲ್ಲಿ ಕಾವ್ಯ ಅವರ ಫ್ಯಾನ್ಸಿನ ಆಸೆಯ ಮೇರೆಗೂ ಕೂಡ ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರ ಜೊತೆ ಹೀರೋಯಿನ್ ಮಾಡುವಂತ ಸಾಧ್ಯತೆ ಇದೆ. ಬಟ್ ಯಾವುದಕ್ಕೂ ನಮ್ಮಲ್ಲಿ ಉತ್ತರ ಇಲ್ಲ, ಎಲ್ಲ ಕ್ವಶನ್ ಮಾರ್ಕ್ ಆಗಿದೆ. ಅಂದ್ರೆ ಎಲ್ಲೂ ಕೂಡ ಒಂದು ಕ್ಲೂ ಕೂಡ ಇಲ್ಲ. ಒಂದು ಚಿಕ್ಕ ಕ್ಲೂ ಕೂಡ ನಮ್ಮ ಗಿಲ್ಲಿಯವರ ಸಿನಿಮಾ ಏನಿದೆ, ಪಲಾರ್ ಸಿನಿಮಾ ಏನಿದೆ, ಆ ಚಿತ್ರತಂಡ, ಪಲಾರ್ ಸಿನಿಮಾದ ಚಿತ್ರತಂಡ ಇಲ್ಲಿವರೆಗೂ ಕೂಡ ಗಿಲ್ಲಿಗೆ ಯಾರು ಹೀರೋಯಿನ್ ಅನ್ನೋದನ್ನ ಒಂದು ಚಿಕ್ಕ ಕ್ಲೂ ಕೂಡ ಇಲ್ಲಿ ತನಕ ಬಿಟ್ಕೊಟ್ಟಿಲ್ಲ. ನನಗೆ ಗೊತ್ತಿದ್ದಿದ್ದು ಒಂದೇ ವಿಷಯ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಲಾರ್ ಸಿನಿಮಾದ ಹೀರೋಯಿನ್ ನ ರಿವೀಲ್ ಮಾಡುತ್ತಂತೆ ಚಿತ್ರತಂಡ ಅನ್ನೋ ಒಂದು ಕ್ಲೂ ಇತ್ತು ನನಗೆ ಅಷ್ಟೇ. ಅಂದ್ರೆ ವರಮಹಾಲಕ್ಷ್ಮಿಗೆ ಸಿನಿಮಾ ತಂಡ ಪ್ಲಾನ್ ಮಾಡ್ಕೊಂಡಿದೆ ಹೀರೋಯಿನ್ ನ ರಿವೀಲ್ ಮಾಡ್ಕೊಳಕ್ಕೆ ಅನ್ನೋದು ನನಗೆ ಗೊತ್ತಿರೋ ವಿಷಯ. ಬಟ್ ತುಂಬಾ ಫ್ಯಾನ್ಸ್ಗಳು ಹೇಳೋ ಪ್ರಕಾರ ಅಕ್ಕ ಇನ್ನೂ ಅದು 2 months ಇದೆ, ಇಲ್ಲ ಅಕ್ಕ ಈಗ ರಿವೀಲ್ ಮಾಡ್ತಾರೆ, ಅವಾಗ ರಿವೀಲ್ ಮಾಡ್ತಾರೆ, ಈಗ ರಿವೀಲ್ ಮಾಡ್ತಾರೆ, ಜುಲೈ ಎಂಡಿಗೆ ರಿವೀಲ್ ಮಾಡ್ತಾರೆ, ಹಂಗೆ ಸುಮಾರು ಪಾಪ ಅವ್ರ ಆಸೆಗಳು. ಒಟ್ಟಾರೆ ಯಾರು ಅಂತ ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲದಿಂದ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾನು ಎಲ್ಲಾ ಫ್ಯಾನ್ಸಿಗೂ ಒಂದೇ ಹೇಳೋದು, ಓಕೆ ಫಿಂಗರ್ ಕ್ರಾಸ್, ಕಾವ್ಯ ಆದ್ರೆ ಗುಡ್, ಆಲ್ ದ ಬೆಸ್ಟ್, ಇಬ್ರು ಜೋಡಿ ಸೂಪರ್ ಆಗಿರುತ್ತೆ. ಸೂಪರ್ ಆಗಿ ನಾವು ಬೆಳ್ಳಿ ತೆರೆ ಮೇಲೆ ಕಾವ್ಯ ಮತ್ತು ಗಿಲ್ಲಿ ಅವ್ರನ್ನ ನೋಡ್ಬೋದು ಆಯ್ತಾ. ನೀವು ಯಾವುದಕ್ಕೂ ಆಯ್ತಾ
ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇರಿ ಕಾವ್ಯನೇ ಆಗ್ಲಿ ಆಗ್ಲಿ ಅಂತ. ಬಟ್ ಚಿತ್ರತಂಡ ಮಾತ್ರ ಪಳಾರ್ ಸಿನಿಮಾ ಚಿತ್ರತಂಡ ಏನಿದೆ ಅಷ್ಟು ಈಸಿಯಾಗಿ ಹೀರೋಯಿನ್ ನ ರಿವೀಲ್ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಅವ್ರು ಏನಾದ್ರೂ ಒಂದು ಗಿಮಿಕ್ ಇಟ್ಕೊಂಡು, ಒಂದು ಪ್ರಮೋಷನ್ ಗಿಮಿಕ್ ಇಟ್ಕೊಂಡೇನೆ ಅವ್ರು ಹೀರೋಯಿನ್ ನ ರಿವೀಲ್ ಮಾಡೋದು. ಅಲ್ಲಿ ತನಕ ನೀವೆಲ್ಲರೂ ವೆಯ್ಟ್ ಮಾಡ್ಲೇಬೇಕು. ನೀವಲ್ಲ, ನಾನು ಕೂಡ ವೆಯ್ಟ್ ಮಾಡ್ಲೇಬೇಕು. ನಾವು 1000 ವಿಡಿಯೋ ಮಾಡ್ಬೋದು, ಅವ್ರಂತೆ ಇವ್ರಂತೆ, ಆ ಹೀರೋಯಿನ್ ಅಂತೆ, ಈ ಹೀರೋಯಿನ್ ಅಂತೆ, ಅವ್ರಂತೆ ಅಂತ. ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಸಿನಿಮಾ ತಂಡಕ್ಕೆ, ಗಿಲ್ಲಿಗೆ ಮಾತ್ರ ಗೊತ್ತಿರೋದು. ಹಾಗಾಗಿ ನಾವು ಎಷ್ಟು ವಿಡಿಯೋ ಮಾಡಿ ಬಡ್ಕೊಂಡ್ರು ಕೂಡ ಗಿಲ್ಲಿ ಬಾಯ್ ಬಿಡಬೇಕು, ಇಲ್ಲ ಚಿತ್ರತಂಡ ಇವರೇ ಕಣಪ್ಪ ಗಿಲ್ಲಿಗೆ ಹೀರೋಯಿನ್ ಅಂತೇಳಿ ರಿವೀಲ್ ಮಾಡಬೇಕು. ಅಲ್ಲಿ ತನಕ ನಾವು ಏನು ಮಾತನಾಡಕ್ಕಾಗಲ್ಲ. ಅಲ್ಲಿ ತನಕ ವೇಟ್ ಮಾಡ್ಲೇಬೇಕು. ಎಲ್ಲ ನಂಗೆ ಗೊತ್ತು, ನೀವು ಫ್ಯಾನ್ಸ್ ತುಂಬಾ ಪ್ರೀತಿಯಿಂದ ವೇಟ್ ಮಾಡ್ತಾ ಇದ್ದೀರಾ. ಫಿಂಗರ್ ಕ್ರಾಸ್, ನೋಡೋಣ ಏನಾಗುತ್ತೆ ಅನ್ನೋದನ್ನ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.